1, 2, 3, 4. Buck it up, buck it up. Feel the rhythm, screw your mind, check the baby. Come on, buck it up, buck it up. ಅಕ್ಕ ಮೊಟ್ಟೆ ಒಂದು ಬೇಕು, ಹೆಣ್ಣು ಮೊಟ್ಟೆ ಬೇಕು ಅಂತ. ಯಾರು ಬಂದಿಲ್ವಾ ಅಕ್ಕ ಇಲ್ಲಿ ಅಂಗಡಿ ಕಡೆ? ಗೌರ್ಮೆಂಟ್ ಇಂದ ಯಾರು ಬಂದಿಲ್ವಾ? ನೀವು ಬರ್ತಾ ಇದಾರೆ, ಎಲ್ಲಾ ಕಡೆ ಬರ್ತಾ ಇದಾರೆ. ಅದಕ್ಕೆ ಮೊಟ್ಟೆದು ಈ ಗಂಡು ಮೊಟ್ಟೆ ಹೆಣ್ಣು ಮೊಟ್ಟೆ ಸಪರೇಟ್ ಮಾಡಿ ಇಡಬೇಕು. ಚೆಕ್ ಮಾಡ್ತಾ ಇದಾರೆ ಎಲ್ಲಾ ಕಡೆ. ಸ್ಟಿಕ್ಕರ್ ಅಂಟಿಸ್ಬೇಕಿದ್ರ ಮೇಲೆ ಗಂಡು ಮೊಟ್ಟೆ ಯಾವುದು ಹೆಣ್ಣು ಮೊಟ್ಟೆ ಯಾವ್ದು ಅಂತ ಇಡ್ಬೇಕೀಗ. ಸೈಂಟಿಫಿಕ್ ಆಗಿ 1.5 ತಿಂಗಳಾಯ್ತಲ್ಲ, ಬಂದು ಗೊತ್ತಿಲ್ವಾ? ಫೈನ್ ಆಗ್ತವ್ರು, 10,000 ರೂಪಾಯಿ ಫೈನು. ಇನ್ನೊಂದು ಮೊಟ್ಟೆ ಕೊಡಕ್ಕ, 2 ಕೊಡಿ. ಇನ್ನೊಂದು ಮೊಟ್ಟೆ ಕೊಡಿ. 10 ರೂಪಾಯಿ ಇರುತ್ತೆ ಸರ್ ಅಷ್ಟೇ. ನೋಡ್ತಾ ಇದ್ದೀನ ಪುಳಿಯೋಗರೆ ನೋಡ್ತಾ ಇದ್ದೀನಿ. ಮೊಟ್ಟೆ ಏನು ಮೊಟ್ಟೆ ಅಣ್ಣ? ಏನಾಗಿತ್ತು ಮೊಟ್ಟೆ? ಇಲ್ಲ ಮೊಟ್ಟೆ ಏನಾಗಿಲ್ಲ, ಮೊಟ್ಟೆದು ಗೌರ್ಮೆಂಟ್ ರೂಲ್ಸ್ ಬಂದೈತಿ ಇವಾಗ. ಎಲ್ಲೈತ ರೂಲ್ಸ್ ನೀನ್ ಏನೋ ಮಾತಾಡ್ತಾ ಬೇಕಾದ್ ತಗೋ, ಬ್ಯಾಡ್ದಿರ್ ಹೋಯ್ತಾರೋ. ಅಲ್ಲ ನಾ ಕೇಳಿಸ್ಕೊಳ್ಳಿ ಫಸ್ಟ್. ನಾನ್ ತಗೊಳಕ್ ಬಂದಿದ್ದೀನಿ, ನನ್ಗೆ ಯಾಕೆ ಬೈತೀರ ಮತ್ತೆ? ಬೇಕಾದ್ರೆ ತಗೋಬೇಕು. ಅಲ್ಲ ನಾನು ಹೇಳಿ ಕೇಳಿಸ್ಕೊಂಡ್ರ ಫಸ್ಟು? ಯಾರವ್ರು? ಹೌದಾ? ಅಲ್ಲ ಏನಂದ್ರೆ ಗೌರ್ಮೆಂಟ್ ರೂಲ್ಸ್ ಬಂದೈತಕ್ಕ, ಅದಕ್ಕೆ ಹೇಳ್ತಾ ಇರೋದು. ನಮ್ಗೆ ನಾನ್ ನಿಮ್ಮ ಒಳ್ಳೆ ಕೇಳಕ್ ಬಂದ್ರೆ ಅವ್ರು ನನ್ಗೆ ನೋಡುವಂತಾರ ಅವರು. ಏನ್ ಮಾಡೋಣ ಈಗ? ಇಲ್ಲ ಇದು ಎಲ್ಲ ಪ್ಯಾಕೆಟ್ಗಳು ಸರ್, ಅವೆಲ್ಲ ಪಾಪ. ಏನಂದ್ರೆ ಅವ್ರಿಗೆ ಇಷ್ಟೇ ಬರ್ತದು, ಇಷ್ಟಿರುತ್ತೆ ಸರ್. ಓಕೆನಾ? ಅಂದ್ರೆ ಇದು ಮೊಟ್ಟೆ ಇದೆಯಲ್ಲಕ್ಕ, ಸೈಂಟಿಫಿಕ್ ಆಗಿ 1.5 ತಿಂಗಳಾಯ್ತು ರೂಲ್ಸ್ ಬಂದಿದೆ. ಹೆಣ್ಣು ಮೊಟ್ಟೆ ಸಪ್ರೇಟ್, ಗಂಡು ಮೊಟ್ಟೆ ಸಪ್ರೇಟ್ ಇಡ್ಬೇಕು ಇವಾಗ. ಇದ್ರೊಳಗಡೆ ಹೆಣ್ಣು ಮಗು ಇದೆ ಗಂಡು ಮಗು ಇದೆ ಅಂತ ಸೈಂಟಿಫಿಕ್ ಆಗಿ ಕಣ್ಣು ಹಿಡಿತಾ ಇದಾರೆ. ಫೈನ್ ಆಗ್ತಾರ. ನಾನ್ ನಿಮ್ ಒಳ್ಳೇದ್ ಕೇಳಕ್ ಹೋದ್ರೆ ನಾನು ನಮ್ಗೆ ಬೈಯಾಕ್ ಹೋಗ್ತಾರಪ್ಪ ಅವ್ರು. ನಾವ್ ಹೋಗ್ಲಂಗಾರ, ನಮ್ಮ ಮೊಟ್ಟೆನೆ ಬೇಡ. ಕಸ್ಟಮರ್ ಬೈತಾರ ಯಾರನ್ನ ಹೇಳಿ? ಬೈತಾರ? ಹೋಗ್ಯತ್ತ. ನಾವು ಒಳ್ಳೇದ್ ಕೇಳಕ್ ಹೋದ್ರೆ ಕೊಡ್ಯಾಕ ಎಷ್ಟಾಕಾಯ್ತು? 2 ರೂಪಾಯಿ ಆಯ್ತು ಆಗ್ಲೇ. ನೋಡಿ ನೋಡಿದ್ರಾ? ಹೇಳಿಲ್ವಾ? ನೋಡಿ ಬಂದ್ರು ಅವರೇ. ಫುಡ್ ಇದು ಸೈಂಟಿಫಿಕ್, ಫುಡ್ ಇನ್ಸ್ಪೆಕ್ಟರ್ ಸೈಂಟಿಫಿಕ್. ಇಲ್ಲೇ ಇದೆ ನೋಡಿ ಸರ್. ನಮ್ ದೊಡ್ಡಮ್ಮನೆ ಸರ್. ಇಲ್ಲ ಆಕ್ಚುಲಿ ಊರಲ್ಲಿ ಇರ್ಲಿಲ್ಲ ಸರ್, ನಾವು ಊರಲ್ಲಿ ಇರ್ಲಿಲ್ಲ. ಇವತ್ತೇ ಅಂಗಡಿ ತೆಗ್ದಿದ್ದು. ಎಲ್ಲ ಪೇಂಟಿಂಗ್ ಮಾಡ್ತಾರೆ. ನಮ್ಮ ಅಕ್ಕನ ಮದ್ವೆ ಆಯ್ತಾ ಚನ್ನಪಟ್ಟಣದಲ್ಲಿ, ಊರ್ಗ್ ಹೋಗಿದ್ವಿ ನಾವು. ಇವತ್ತೇ ಬಂದಿದ್ದು. ಅದೆಲ್ಲ ಗೊತ್ತಿಲ್ಲ, ಫೈನ್ ಕಟ್ಟಿ. ಅಲ್ಲ ಸರ್, 1.5 ತಿಂಗಳಾಯ್ತು. ಅಲ್ಲ ಗೊತ್ತಾಯ್ತು ಕೇಳಿ, ಊರ್ಗ್ ಹೋಗಿದ್ವಿ. ಅದೆಲ್ಲ ಗೊತ್ತಿಲ್ಲ. ಟಿವಿ ನ್ಯೂಸ್ ಬಂದಿದ್ದಾರ, ಪೇಪರ್ ನ್ಯೂಸ್ ಅಲ್ಲ. ಆಗ್ಲಿಲ್ಲ ಸರ್, ಇರ್ಲಿಲ್ಲ. ಆಕ್ಚುಲಿ ಊರ್ಗ್ ಹೋಗಿದ್ವಿ, ಅಕ್ಕನ ಮದ್ವೆ ಆಯ್ತಾ, ಪೇಂಟಿಂಗ್ ಎಲ್ಲ ನಡೀತಾ ಇತ್ತು ಮನೆಯಲ್ಲಿ. ಸೊ ಹಿಂಗಾಗಿ ಇದ್ ಮಾಡಿದ್ವಿ ಅಷ್ಟೇ. ಅವರೆಲ್ಲ ನೀಟ್ ಇಟ್ಕೊಂಡಿದೀವಿ, ಅಂಗಡಿ ಕ್ಲೀನ್ ಅಂಡ್ ಇದಿದೆ. ಇವತ್ತೇ ಕ್ಲೀನ್ ಮಾಡ್ತಾರೆ ನೋಡಿ, ಎಲ್ಲ ಜೋಡಿಸ್ತಾರೆ ನೋಡಿ ಇಲ್ಲೆಲ್ಲ ಇವಾಗ. ಏನ್ ಮಾಡ್ತೀವಿ? ಫೈನ್ ಕಟ್ತಾರೆ, ಏನ್ ಮಾಡ್ತೀವಿ ಇವಾಗ? ಸರ್ ಈಗ ನಿಮ್ ಮೊಟ್ಟೆದ್ ಏನ್ ಸರ್? ಕರೆಕ್ಟ್ ಆಗಿ ಹೇಳಿ ಸರ್. ನಮ್ದು ಏನ್ ಸರ್ ಇದು ನೋಡಿ, ಏನ್ ಹೆಣ್ಣು ಮೊಟ್ಟೆ ಗಂಡು ಮೊಟ್ಟೆ ಗೊತ್ತಾಗತ್ತಾ? ಗೊತ್ತು ಸರ್, ಗೊತ್ತು. ಮೊಟ್ಟೆ ಹಿಂಗೆ ಎದ್ ನಿಂತು ಅಂದ್ರೆ ಇದು ಗಂಡು ಮೊಟ್ಟೆ ಸರ್, ಇದು ಗೊತ್ತಾಯ್ತು. ಹೆಣ್ಣು ಮೊಟ್ಟೆ. ಇದು ಓಕೆ ಸರ್, ಗೊತ್ತಾಯ್ತು. ಈಗ ಇದು ಹೇಳ್ತಾ ಇಲ್ಲ ಸರ್, ಇದು ಮಲ್ಕೊಂಡ್ಬಿಟ್ಟಿದೆ. ಇದು ಹೆಣ್ಣು ಮೊಟ್ಟೆ ಇದು. ಇಲ್ಲ ಸರ್, ಇವತ್ತೇ ಬಂದಿದ್ದು ಮೊಟ್ಟೆ ಬಂದಿದ್ದು ಇವತ್ತೇ. ಯಾವತ್ತಮ್ಮ ದೊಡ್ಡಮ್ಮ ಬಂದಿದ್ದು? ಕಸ್ಟಮರ್ ಯಾರೋ ಗಂಡು ಮೊಟ್ಟೆ ಕೇಳ್ತಾರೆ, ಹೆಂಗ್ ಕೊಡ್ತೀರಿ ನೀವು? ಕೇಳಿ ಕೇಳಿಸ್ಕೊಳ್ಳಿ ಫಸ್ಟ್. ಸರ್ ನೀವು 1.5 ತಿಂಗಳಾಯ್ತು ಅಂತೀರಾ, ನಮ್ಗೆ ಯಾರು ಬಂದು ಇನ್ಫಾರ್ಮ್ ಮಾಡಿಲ್ಲ ಅಂಗಡಿಗೆ. ಕೇಳಿಸ್ಕೊಳ್ಳಿ. ಇವಾಗ ಮೊಟ್ಟೆ ಪುಡಿ ಇರ್ತದೆ, ನಾವು ಕೊಡ್ತೀವಿ. ನಮ್ ಗಂಡದ ಯಾವ್ದು ನಮ್ಗೆ ಗೊತ್ತಾ? ಅದೇ ಗೊತ್ತು ಸರ್, ನಮ್ಗೆ ಅಂಗಡಿಯಲ್ಲಿ ರೂಲ್ಸ್ ಬಂದಿದೆ. ಹೆಣ್ಣು ಗಂಡು ಮೊಟ್ಟೆ ಜಾಸ್ತಿ ತಗೊಂತಾ ಇದಾರೆ. ಮೊಟ್ಟೆ ಎಲ್ಲ ನಿಮಿಷ ನೀವು ಅವ್ರಿಗೆ ಇದ್ ಮಾಡ್ಬೇಕು. ನಾವೀಗ ಅಂಗಡಿಗಳಿಗೆ ಬರುತ್ತೆ, ನಾವು ಹಾಕ್ಸ್ಕೊತೀವಿ. ನಮ್ಗೆ ಅಲ್ಲ ಅವ್ರದ್ದು ಸೀಸ್ ಮಾಡಾಕಿದ್ದಾರೆ, ಅವ್ರದ್ದು ಗೋಡನ್ಗಳೆಲ್ಲ ಸೀಸ್ ಮಾಡಿದ್ದಾರೆ, ಗೊತ್ತಿದೆ ನಮ್ಗೆ, ನೋಡಿದೀವಿ. ನಮ್ಗೇನ್ ಗೊತ್ತು? ಈಗ ಮೊನ್ನೆ ತಾನೇ ಹಾಕಿಸ್ಕೊಂಡಿದೀವಿ, ನಮ್ಗೇನ್ ಗೊತ್ತು? ಊರ್ಗ್ ಹೋಗಿದ್ವಿ ನಾವು, ನಮ್ಮ ಅಕ್ಕನ ಮದ್ವೆ ಇತ್ತು. ಮದ್ವೆ ಇತ್ತಲ್ಲ ಅಕ್ಕನ ಗಂಡ್ಮೊಟ್ಟೆ ಕೊಡಿ ಆಂಟಿ. ಗಂಡ್ ಮೊಟ್ಟೆ ಇಲ್ಲ ಮೇಡಮ್, ಸ್ಟಾಪ್ ಆಗಿದೆ. ಕಸ್ಟಮರ್ ಕೇಳಿ ಹೆಂಗ್ ಇವಾಗ? ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಇದು ಇವಾಗ ನಮ್ಗೆ ಗಾಡಿ ಬರುತ್ತೆ, ಮೊಟ್ಟೆ ಕೊಡ್ತೀವಿ ಅಂತಾರೆ, ಕೈ ಕೊಡ್ತೀವಿ, ಅದು ಹಾಕ್ತಾರೆ. ನಮ್ಗೆ ಅದು ಗೊತ್ತು. ನಮ್ಗೇನ್ ಗೊತ್ತು ಗಂಡು ಮೊಟ್ಟೆ ಯಾವ್ದು ಹೆಣ್ಣು ಮೊಟ್ಟೆ ಯಾವ್ದು? ಆತರ ಅವು ಅದು ಅಲ್ಲಿ ಇದ್ ಮಾಡ್ಬೇಕು.
ಅವ್ರು ಅದ್ ನಮ್ಗೆ ಏನೋ ರೂಲ್ಸ್ ಹೇಳಿಲ್ಲ ಅಂದ್ರೆ ಅಲ್ಲ ಇವ್ರಿಗೆ ಹೇಳ್ ಕಳ್ಸಿದಾರೆ ಆಕ್ಚುಲಿ ಅಲ್ಲಿ ಹೇಳ್ಕೊಟ್ಟಿದ್ರು ಎಲ್ಲ ಬಂದು ಹೇಳಿದ್ರು ಟಿವಿ ಎಲ್ಲ ತೋರ್ಸೋದು ನೋಡಿದ್ರು ಇದೇನ್ ಮೇಡಮ್ ಇದೆ ಹೆಣ್ ಮೊಟ್ಟೆ ಗಂಡ್ ಮೊಟ್ಟೆ ಹೆಂಗ್ ಗೊತ್ತಾಗುತ್ತೆ ಕಸ್ಟಮರ್ ಇವರು ಹೆಂಗ್ ಗೊತ್ತಾಗುತ್ತೆ ಮೊಟ್ಟೆ ಹಿಂಗೆ ನಿಂತ್ಕೊಂಡ್ರೆ ಅದು ಗಂಡ್ ಮೊಟ್ಟೆ. ಓ ಇದು ಗಂಡ್ ಮೊಟ್ಟೆ ಇದು ಓಹೋ ಓಕೆ ಓಕೆ. ಇದು ಮಲಗಿದ್ರೆ ಹೆಣ್ ಮೊಟ್ಟೆ. ನೋಡಕ್ಕ ನೀನ್ ಚೆಕ್ ಮಾಡಿ ನೋಡು ದೊಡ್ಡಮ್ಮ ಇಟ್ಕೊಳ್ಳಿ ನಿಂತ್ಕೊಳ್ಳೋದು ನೋಡಿ ಈಗ ಕೈಯಲ್ಲಿ. ದೊಡ್ಡಮ್ಮ ಮಗ ಆಟ ಆಡ್ಬೇಡಿ ಫೈನ್ ಕಟ್ಟಿ ಅವೆಲ್ಲ ಗೊತ್ತಿರೋ ರೂಲ್ಸ್ ನಮಗೆ. ಅಂಗಡಿನೇ ಇವತ್ತು ಸರ್. ಅವ್ರ ಹೆಸರು ನಿಮ್ ದೊಡ್ಡಮ್ಮ ಹೆಸರೇನು ಸರ್? ನಾಗಮ್ಮ. ಏನಮ್ಮ ಮಗನ ಹೆಸರು? ಸೂರಪ್ಪ. ಯಾಕೆ ಡೌಟ್ ಅಲ್ಲಿ ಹೇಳ್ತಿಲ್ಲ ನಗ್ತಾ ಇದೀಯ ಡೌನ್ಲೋಡ್ ನೀವು ಸಡನ್ ಆಗಿ ಬಂದ್ ಹಿಂಗ್ ಕೇಳಿದ್ರೆ ಸಡನ್ ಆಗಿ ಕೇಳ್ಬಾರ್ದು ನೀವು. ಮೈಕ್ ಅನೌನ್ಸ್ ಮಾಡ್ಬೇಕು. ಮೊಟ್ಟೆ ರೂಲ್ಸ್ ಮಾಡೋರು ನೀವು ಮೊಟ್ಟೆ ಗಾಡಿಯಿಂದ ಇದ್ ಮಾಡ್ಬೇಕು. ಹೌದು ಮೊಟ್ಟೆ ಗಾಡಿ ಸೀಲ್ ಮಾಡ್ಬೇಕು, ಮೊಟ್ಟೆ ಗಾಡಿ ಬಿಡಬಾರ್ದು. ಅದ್ ಬಿಟ್ಬಿಟ್ಟು ನಾವು ಮೊಟ್ಟೆ ತಗೊಂಡಿದೀವಿ ಇದ್ರಲ್ಲಿ ಗಂಡೆ ಯಾವ್ದು ಎಣ್ಣೆ ಯಾವ್ದು ಅಂದ್ರೆ ನಾವೇನ್ ಹೇಳಕ್ಕಾಗುತ್ತೆ? ನಮ್ಗ್ ಗೊತ್ತಿರ್ಬೇಕಲ್ಲ ಸರ್. ಸರ್ ಫೈನ್ ಕಟ್ಟಕ್ಕಾಗಲ್ಲ ನೋಡ್ರಿ. ಏನ್ ಮಾಡ್ತೀರಿ ಇವಾಗ? ಸ್ವಲ್ಪ ಕೇಳಿಸ್ಕೊಳ್ಳಿ. ನಮ್ಮ ಅಕ್ಕನ ಮದುವೆ ಇತ್ತು, ಮನೆ ಪೇಂಟಿಂಗ್ ನಡೀತಾ ಇದೆ, ನಾವು ಅಂಗಡಿ ತೆಗ್ದಿದ್ದು ಇವತ್ತು, ಮೊಟ್ಟೆ ಬಂದಿರೋದು ಇವತ್ತು. ಈಗ ಅವ್ರ ಮೊಟ್ಟೆ ಅವ್ರು ನಮ್ಗೆ ಹಾಕಕ್ ಬರ್ತಾರಲ್ಲ ಸರ್, ನಾವು ಅವ್ರಿಗೆ ಹೇಳ್ತೀವಿ, ನೀವು ಹೋಗಿ ಅವ್ರಿಗೆ ಫೈನ್ ಹಾಕಿ. ಏನಮ್ಮ ಹೇಳಿ ಅಷ್ಟೇ, ಏನ್ ಮಾಡ್ತೀರಿ ನೋಡಿ. ನಾವು ಯಾವ್ದು ಪ್ರೂಫ್ ಇಲ್ದಿರ ನಾವು ನಮಗ್ ಗೊತ್ತಿಲ್ಲ. ಕೇಳಿಸ್ಕೊಂಡ್ರೆ ಏನ್ ಹೇಳಿದ್ರು? ಯಾವ್ದು ಎಣ್ಣೆ ಯಾವ್ದು ನಾವ್ ಹೆಂಗ್ ಚೆಕ್ ಮಾಡ್ತೇವೆ? ಮಿಷಿನ್ ಕೊಟ್ಟೋಗಿ ಅಂತ ಹೇಳ್ತಿದ್ದಾರೆ ಡಾಕ್ಟ್ರಿಗೆ. ಕ್ಲೀನ್ ಮಾಡಕ್ಕಾಗುತ್ತೆ ಸರ್, ನಾವು ಚೆಕ್ ಮಾಡಕ್ಕಾಗುತ್ತೆ. ನಾವು ಅದೇ ನಾವು ಡಾಕ್ಟರ್ ಸರ್ ಹೇಳಿ. ಈಗ ಹೇಳಿದ್ರಲ್ಲ ಎಣ್ಣೆ ಯಾವ್ದು ಗಂಡೆ ಯಾವ್ದು ಅವ್ರಿಗೆ ಗೊತ್ತಾಯ್ತಮ್ಮ, ನೀನೇ ತೋರಿಸ್ಬಿಡು ಅಂತ ಎಣ್ಣೆ ಯಾವ್ದು ಗಂಡೆ ಯಾವ್ದು ಗೊತ್ತಾಗುತ್ತೆ. ಈಗ ಹೇಳಿದ್ರಲ್ಲ ಈ ಹೊಟ್ಟೆಲಿರೋ ಮಗು ಗಂಡೆ ಯಾವ್ದು ಎಣ್ಣೆ ಯಾವ್ದು ಅದೇ ಹೇಳ್ತೀನಿ ನಾನು. ಇವಾಗ ಹೊಟ್ಟೆಲಿರೋ ಮಗುನ ಗಂಡೆ ಹೌದು. ಯಾವ್ದು ಎಣ್ಣೆ ಯಾವ್ದು ಹೇಳಿದಲ್ಲ ತೋರ್ಸ ಮೊಟ್ಟೆಲಿ ನಮ್ಗೇನ್ ಗೊತ್ತು? ಇಲ್ಲಿ ನೋಡಿ ಸರ್, ಇದು ನಿಂತ್ಕೊಂತಲ್ವಾ ಗಂಡು ಮೊಟ್ಟೆ, ಈಗ ನಮ್ ಕೈ ನಿಂತ್ಕೋತಾ ಇಲ್ವಲ್ಲ? ನೀವ್ ಹೆಣ್ಣು, ಅದಕ್ಕೆ ನಾವು ಗಂಡು. ನೋಡಿ ನೋಡಿ ಗಂಡು ಮೊಟ್ಟೆ. ಹಾಗಾದ್ರೆ ನಾವು ಅಂಗಡಿಲೆಲ್ಲ ಅದು ಒಬ್ರು ಹೆಣ್ಣಿರೋ ಕೈಲಿ ಹೆಣ್ ಮೊಟ್ಟೆ ಕೊಡ್ಬೇಕು, ಗಂಡಿರೋ ಮೇಲೆ ಗಂಡು ಮೊಟ್ಟೆ ಕೊಡ್ಬೇಕಾ? ಅದ್ ಏನ್ ಸರ್ ರೂಲ್ಸ್ ಇದು ಗೌರ್ಮೆಂಟ್? ಯಾವ ಗೌರ್ಮೆಂಟ್ ಸೆಂಟರ್? ಕೆಲಸ ಮಾಡಿ. ಕೇಳಿಸ್ಕೊಳ್ಳಿ. ಇವಾಗ ನಮ್ಮ ಮಗನೂ ಇರ್ತಾರೆ, ನಮ್ಮ ಮನೆಯವರು ಇರ್ತಾರೆ. ಹೌದು. ಈಗ ಅವ್ರ ಮೊಟ್ಟೆ ಕೊಡ್ಬೇಕು ಅಂದ್ರೆ ಅವ್ರ ಗಂಡ್ ಮಕ್ಳು ಇದ್ರೆ ಗಂಡ್ ಮಕ್ಳು ಇಟ್ಕೊಂಡೇ ಕೊಡ್ಬೇಕಾ? ಮತ್ತೆ ಈ ಲೇಡೀಸ್ ಹಾ ಅವ್ರಿಗೆ ನಾವ್ ಅಕಸ್ಮಾತ್ ಲೇಡೀಸ್ ಬಂದಾಗ ಹೇಳ್ ಮಾಡ್ತೀರಿ ಹೇಳಿ. ಅವ್ರಿಗೆ ಅವ್ರಿಗೆ ಕೈ ಹಿಡ್ಕೋಬೇಕು. ಮಲಗಿದ್ರೆ ಹೆಣ್ಣು ಮೊಟ್ಟೆ, ಅವಾಗ ಹೆಣ್ಮಕ್ಳಿಗೆ ಮೊಟ್ಟೆ ಕೊಡ್ಬೇಕು. ಗಂಡ್ ಮಕ್ಳು ಇವಾಗ ನೀವ್ ಹೇಳಿದ್ರಲ್ಲ ಸರ್, ನೀವ್ ಹೆಣ್ಮಕ್ಳು ಕೈಲಿ ಇಟ್ಕೊಂಡ್ರೆ ಮೊಟ್ಟೆ ನಿಂತ್ಕೊಳ್ಳುತ್ತೆ ಅಂತ. ಇವಾಗ ನಮ್ಮ ಮನೆಯವರು ಇರ್ತಾರೆ. ಇವಾಗ ನಾವ್ ಹೆಣ್ಮಕ್ಳು ಕೊಡ್ಬೇಕಾದ್ರೆ ನಾವೇ ಕೊಡ್ಬೇಕಾ? ಎಲ್ಲ ಕೈ ಒಂದೇ ಅಮ್ಮ, ಹಿಡ್ಕೋಬೇಕು ಮೊಟ್ಟೆ. ನಿಂತ್ಕೊಳ್ಳುತ್ತೆ ಇಲ್ಲಿ ನೋಡಿ ಬಾಯ್, ಇದು ಗಂಡು ಮೊಟ್ಟೆ ಬಾಯ್ ಹಿಂಗ ಒಳ್ಳೆ ಬಾರಿ ಗಂಡು ಆಯ್ತಾ? ಬಾಯ್ ಅಂತ ಬರ್ದಿದ್ದೀನಿ, ಇಟ್ಕೊಮ್ಮ. ನಿಂತ್ಕೊಳ್ಳೋದು ಅಂದ್ರೆ ನಿಂತ್ಕೊಳ್ಳುತ್ತೆ ಮೊಟ್ಟೆ. ನಮ್ ಕೈ ನಿಂತ್ಕೊತಾ ಇಲ್ವಲ್ಲ ಮತ್ತೆ? ನೀವ್ ಎಣ್ಣೆ ಇದಕ್ಕಾಗಲ್ಲ, ಅದು ಗಂಡು ಮಕ್ಳಿಗೆ ಕೇಳ್ದ ಮಾತು. ಗರ್ಲು ಹೆಣ್ಣು ಮೊಟ್ಟೆ ಅಷ್ಟೇ. ಆಯ್ತು ಸರ್, ಇದೊಂದ್ಸತಿ ಬಿಟ್ಟು ಬಿಡಿ ದಯವಿಟ್ಟು. ನೆಕ್ಸ್ಟ್ ಫೈನ್ ಕಟ್ಟಿ ಏನ್ ಹೇಳ್ತಾರೆ ಮಾಡಿ. ನಾಗರತ್ನ. ಏನಮ್ಮ ನಿಮ್ಮ ಮಗನ ಹೆಸರೇನು? ಅವಳು ಹೇಳಿದ್ರಲ್ಲ ಆಲ ಸೂರಪ್ಪ ಅಂದ್ರೆ ಶಿವರಾಜ್ ಕುಮಾರೇ. ಶಾರ್ಟ್ ಕಟ್ ಅಲ್ಲಿ ಶಿವರ ಅಂತ ಕರೀತಾರೆ. ಹಿಂಗ್ ಹೋಗ್ಬೇಕಲ್ಲ ಸರ್? ಫೈನಮ್ಮ ಎಷ್ಟು ಕಟ್ತೀರಾ? ನಾವ್ ಎಷ್ಟ್ ಕಟ್ಟಾರ ಸರ್? ನಾವು ಗೌರ್ಮೆಂಟ್ ಇಂದ ನೀವ್ ಇದ್ ತಗೊಂಬಂದ್ ತೋರ್ಸಿ, ಆರ್ಡರ್ ತಗೊಂಡ್ ತೋರ್ಸಿ ಕಟ್ರಿ ಅಂದ್ರೆ ನಾವ್ ಕಟ್ಲಿ. ಏನ್ ಮಾಡ್ತಾರೆ ನೋಡಿ. ಇದೆಯಾ? ಅಲ್ಲ ಸರ್, ಕಟ್ತೀರಾ ನೀವು? ಅಲ್ಲ ಕಟ್ಟೋದಲ್ಲ, ಗೌರ್ಮೆಂಟ್ ಆರ್ಡರ್ ಕಟ್ತೀರಾ ನೀವು? ಕಟ್ಟೋದಲ್ಲ. ಬೇಜಾರ್ ಮಾತಾಡ್ತಾರೆ ನೀವು. ಬೇಜಾರಲ್ಲ ಗೌರ್ಮೆಂಟ್ ಅಂಶಲ್ ಅವರು ಹೆಂಗೆ ಮಾತಾಡ್ತಾರೆ ಸರ್. ಆರ್ಡರ್ ತೋರ್ಸ ಕಟ್ಬೇಕಿಲ್ಲ ಈಗ. ಮಾತಾಡಿ ಸರ್. ನಾವು ಆಕ್ಚುಲಿ ನಾವ್ ಇರಲ್ಲ ಅಂಗಡಿಲಿ ಯಾವಾಗ. ಏನ್ ಮಾಡೋದಕ್ಕೆ? ಅದಕ್ಕೆ ನಾವೇನ್ ಮಾಡೋಣ, ಅಂಗಡಿ ಬರ್ಲಕ್ಕ ಫೈನ್ ಕಟ್ತೀರಾ ಇವಾಗ ನಿಮ್ಗೆ ತೋರ್ಸ್ಬೇಕಾ ನಿಮ್ಗೆ? ನಮ್ಗೆಲ್ಲ ಗೊತ್ತಿಲ್ಲ ಸರ್. ನಮ್ಗೆ ತೋರ್ಸೋಣಮ್ಮ. ನಮ್ಗಷ್ಟು ಇದು ಗೊತ್ತಿಲ್ಲ, ಧೈರ್ಯ ಇದೆ ತೋರ್ಸಿ ಅಂತ ಹೇಳಿ ನಮ್ಗೆ. ಲ್ಯಾಂಗ್ವೇಜ್ ಗೊತ್ತಿಲ್ಲ ಸರ್ ನಮ್ಗೆ. ಮೊಟ್ಟೆ ಸೀಲ್ ಮಾಡಿ ಅಷ್ಟು. ಮೊಟ್ಟೆ ಕುಡಿ ಅಮ್ಮಲ್ಲ. ಬಡ್ಕೊಳ್ಳಿ ಹೋಗಿ, ನಿಮ್ ಎದೆ ಮೇಲೆ ಹಾಕೊಳ್ಳಿ ಮೊಟ್ಟೆಗಳನ್ನ ತಗೊಂಡು. ಗೌರ್ಮೆಂಟ್ ಆರ್ಡರ್ ಕೇಳ್ತೀರಾ ನೀವು? ಇರೋಣ. ಅಂಗಡಿನೇ ಎತ್ಕೊಂಡು ಹೋಗಿ. ಅಲ್ಲ ಸರ್, ಅವ್ರಿದ್ರೆ ಯಾರು ಮುಟ್ಟಕ್ಕಾಗಲ್ಲ ಸರ್. ಅವ್ರಿದ್ರೆ ಇವ್ರು ಬಂದ್ರೆ ಮುಟ್ಟಕ್ಕಾಗಲ್ಲ. ಇವ್ರೆ ಯಾರಿದ್ರನ ಅಲ್ಲಿ ತೋರ್ಸಮ್ಮ. ಅಲ್ಲೈತ ತೋರ್ಸಮ್ಮ. ಅಲ್ಲಿ ನೋಡಿ, ಅಲ್ಲಿ ಬನ್ನಿ. ಇಲ್ಲಿ ಏನೋ ತೋರ್ಸಲ್ವಾ? ಏನ್ ತೋರ್ಸಲ್ಲ ಅಂತ ಅವ್ರು. ಹೋಗಿ ಏನ್ ಮಾಡ್ತೀರಾ ಈಗ? 15 ನಿಮಿಷ 20 ನಿಮಿಷ ಬಂದಿರ್ಬೇಕು. ಜಾಸ್ತಿ ಬಂದ್ಬಿಡತ್ತಮ್ಮ. ಏನ್ ಗೊತ್ತಾ, ಜಾಸ್ತಿ ಲೆಂತ್ ಆದ್ರೆ ಲೆಂತ್ ಬೇಡ ಜಾಸ್ತಿ, ಆಯ್ತಾ? ಅಲ್ಲಿ ನೋಡಿ, ಅಲ್ಲಿ ಏಯ್ ತೆಗೀರಿ. ಇಲ್ಲಿ ಒಳಗಡೆ ಕ್ಯಾಮ್ರಾ ಐತೆ. 1, 2, 3, 4. Bakara, feel the rhythm, screw your mind, check the baby. Come on, bakara. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಅಮ್ಮ ಓಕೆ,
ಹೆಣ್ಣು ಮೊಟ್ಟೆ ಗಂಡು ಮೊಟ್ಟೆ ಅಂದ್ರೆ ನೀವೇನ್ ಕನ್ಫ್ಯೂಸ್ ಆದ್ರಿ ಫಸ್ಟ್ ಬಂದಾಗ, ಹೌದಾ? ಕರೆಕ್ಟ್ ಅಲ್ವಾ? ನಿಮ್ಗೆ ಗೊತ್ತಾಗಿರ್ಲಿಲ್ಲ. ಓಕೆ, ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಇದು ನಾವು ಹೆಣ್ಣು ಮಕ್ಕಳು ಕಡಿಮೆ ಆಗ್ಬಿಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಹೆಣ್ಣು ಕಡಿಮೆ ಆಗ್ಬಿಟ್ಟಿದಾವೆ, ಹೆಣ್ಣು ಜನ್ಮಗಳು. ಯಾಕಂದ್ರೆ ಎಲ್ಲಾರ್ಗು ಗಂಡು ಮಕ್ಕಳೇ ಬೇಕು, ಗಂಡು ಮಕ್ಕಳೇ ಬೇಕು ಎಲ್ರಿಗೂ. ಯಾಕೆ? ಹೆಣ್ಮಕ್ಳು ದುಡಿಯಲ್ವಾ? ಹೆಣ್ಮಕ್ಳು ಸ್ಟ್ರಾಂಗ್ ಇಲ್ವಾ? ಕರೆಕ್ಟ್ ಅಲ್ವಾ? ಹೆಣ್ಮಕ್ಳು ಎಲ್ಲಾದ್ರಲ್ಲೂ ಮುಂದೆ ಇದಾರೆ. ಬರೀ ಗಂಡು ಮಕ್ಕಳನ್ನೇ ಬೇಕು, ಗಂಡು ಮಗುನೇ ಬೇಕು ಅಂದ್ರೆ ಅವೆಲ್ಲ ಮಾಡಬಾರ್ದು, ತಪ್ಪದು ಅಲ್ವಾ? ಹೆಣ್ಮಕ್ಳು ಮಕ್ಕಳೇ, ಅವರು ತಂದೆ ತಾಯಿ ನೋಡ್ಕೊಂತಾರೆ. ಆಮೇಲೆ ಹೆಣ್ಮಕ್ಳಿಗಿರೋ ಪ್ರೀತಿ ಗಂಡು ಮಕ್ಳಿಗೂ ಇರಲ್ಲ ತಂದೆ ತಾಯಿ ಮೇಲೆ, ಕರೆಕ್ಟ್ ಅಲ್ವಾ? ಮದುವೆ ಆದ್ಮೇಲೆ ಬಿಟ್ಟು ಹೆಂಡತಿ ಜೊತೆ ಹೋಗ್ಬಿಡೋದು ಅಲ್ಲ, ಎಲ್ಲರೂ ಮಾಡಲ್ಲ ಪಾಪ, ಕೆಲವ್ರು ಮಾಡ್ತಾರೆ. ಸೊ ಹಿಂಗಾಗಿ ಹೆಣ್ಮಕ್ಳನ್ನ ನಾವೆಲ್ಲ ಉಳಿಸ್ಬೇಕು, ಹೆಣ್ಮಗುಳ ಅಲ್ವಾ? ಅಷ್ಟೇ, ಇದೊಂದು ಉದ್ದೇಶ ನಮ್ದು. ಓಕೆ, ಧನ್ಯವಾದಗಳಮ್ಮ. 1, 2, 3, 4. Bakra, bakra. Feel the rhythm, screw your mind, check the baby. Come on, bakra, bakra.